ಈ ಕನ್ನಡ ನಾಡು ನನ್ನ ಉಸಿರು, ಕಾವೇರಿ ನನ್ನ ತಾಯಿ ಅಂತ ಹೇಳಿದ ಮಣ್ಣಿನ ಮಗ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಇವತ್ತಿನ ಸಭೆ ಬಗ್ಗೆ ಸಿಎಂ ಡಿ.ಕೆ.ಶಿಗೆ ಒಂದು ಪತ್ರವನ್ನು ಬರೆದಿದ್ರು. ಏನು ಬರೆದಿದ್ರು ಆ ಪತ್ರದಲ್ಲಿ ಬನ್ನಿ ನೋಡ್ಕೊಂಬರೋಣ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಇವತ್ತಿನ ಸಭೆಗೆ ಅವರು ಹಾಜರಾಗಲಿಕ್ಕೆ ಆಗಲಿಲ್ಲ. ಆದರೂ ಕೂಡ ಒಂದು ಪತ್ರವನ್ನು ಬರೆದಿದ್ದಾರೆ. ತಮಿಳುನಾಡಿಗೆ ನೀರು ಹರಿಸುವಂತೆ CWMA ಏನೋ ಆದೇಶವನ್ನು ಕೊಡ್ತು. ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದವರ ಆದೇಶಕ್ಕೆ ಈಗ ಸಿಡಿಮಿಡಿಗೊಂಡಿದ್ದಾರೆ ಕನ್ನಡಿಗರು. ಸಿಎಂ ಡಿ.ಕೆ. ಶಿವಕುಮಾರ್ ನೇತೃತ್ವದಲ್ಲಿ ಇವತ್ತು ಸರ್ವಪಕ್ಷ ಸಭೆಯಾಯಿತು. ಅದಕ್ಕೆ ದೇವೇಗೌಡರು ಹೇಳ್ತಾ ಇದ್ದಾರೆ, ರಾಜ್ಯದ ಹಿತಾಸಕ್ತಿ, ರೈತರ ಬದುಕು ರಕ್ಷಿಸುವುದಕ್ಕೆ ನನ್ನ ಬೆಂಬಲ ಇದೆ. ರಾಜ್ಯ ಸರ್ಕಾರದ ಪ್ರಯತ್ನಗಳಿಗೆ ನನ್ನ ಬೆಂಬಲ ಇದೆ. ವೈಯಕ್ತಿಕವಾಗಿ ಹಾಗೂ ಅನಾರೋಗ್ಯದ ಕಾರಣ ಸಭೆಗೆ ಹಾಜರಾಗ್ತಾ ಇಲ್ಲ. ಯಾಕಂದರೆ ಸಹಜವಾಗಿ ಇಳಿ ವಯಸ್ಸು, ಅವರಿಗೆ ಆರೋಗ್ಯ ಬೇರೆ ಕೈ ಕೊಡ್ತಾ ಇದೆ. ಆ ನಿಟ್ಟಿನಲ್ಲಿ ನನಗಿವತ್ತು ಹಾಜರಾಗಲಿಕ್ಕೆ ಆಗಲಿಲ್ಲ ಅಂತ ಸಿಎಂ ಡಿ.ಕೆ. ಶಿವಕುಮಾರ್ಗೆ ಮಾಜಿ ಪ್ರಧಾನಿ ಮಣ್ಣಿನ ಮಗ ಎಚ್.ಡಿ. ದೇವೇಗೌಡ ಇವತ್ತು ಪತ್ರವನ್ನು ಬರೆದಿದ್ದಾರೆ. ಪತ್ರವನ್ನು ಬರೆದು ರೈತರ ಹಿತಾಸಕ್ತಿಯೇ ಒಂದು ಕಾಪಾಡಬೇಕಾದಂಥದ್ದು ನಮ್ಮೆಲ್ಲರ ಕರ್ತವ್ಯ. ಇದು ಸಿಎಂ ಡಿ.ಕೆ. ಶಿವಕುಮಾರ್ ನೇತೃತ್ವದಲ್ಲಿ ಇವತ್ತಿನ ಸಭೆಗೆ ಇವತ್ತು ಪತ್ರವನ್ನು ಬರೆದು ರೈತರನ್ನು ರಕ್ಷಿಸಬೇಕಾದಂಥದ್ದು, ರೈತರ ಹಿತರಕ್ಷಣೆ ಕಾಪಾಡಬೇಕಾದಂಥದ್ದು ಸರ್ಕಾರದ ಕರ್ತವ್ಯ. ನಿಮ್ಮೆಲ್ಲ ಪ್ರಯತ್ನಗಳಿಗೆ ನನ್ನ ಬೆಂಬಲ ಇದೆ ಅನ್ನುವಂಥದ್ದನ್ನ ಇವತ್ತಿನ ಈ ಸಭೆಗೆ ಸಂಬಂಧಪಟ್ಟ ಹಾಗೆ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಪತ್ರದ ಮುಖೇನವಾಗಿ ಬೆಂಬಲವನ್ನು ಸೂಚಿಸಿದ್ದಾರೆ. ಕಾನೂನಾತ್ಮಕ ಪ್ರಯತ್ನಗಳಿಗೆ ನನ್ನ ಬೆಂಬಲ ಇದೆ ಅಂತ ಮಾಜಿ ಪ್ರಧಾನಿ ದೇವೇಗೌಡರು ಹೇಳಿದರು. ಸಿಎಂ ಡಿ.ಕೆ. ಶಿವಕುಮಾರ್ಗೆ ಪತ್ರವನ್ನು ಬರೆದು ಒಂದು ಕಡೆ ರೈತರನ್ನು ಕಾಪಾಡಿ, ರೈತರ ಹಿತರಕ್ಷಣೆಯನ್ನು ಕಾಪಾಡಿ ಅನ್ನುವಂತಹ ಮಾತುಗಳನ್ನು ತಮ್ಮ ಪತ್ರದ ಮುಖೇನವಾಗಿ ತಿಳಿಸಿದ್ದಾರೆ. ಇನ್ನೊಂದು ಕಡೆ ಮೇಕೆದಾಟು ಯೋಜನೆ ಜಾರಿಗೆ ಹೆಜ್ಜೆ ಇಡೋದೇ ಸೂಕ್ತ ಪರಿಹಾರ ಅನ್ನುವಂಥ ಮಾತುಗಳನ್ನು ಕೂಡ ಹೇಳಿದರು. ಜೊತೆಗೆ ರೈತರ ಬದುಕಿನ ರಕ್ಷಣೆಗೆ ನನ್ನ ಬೆಂಬಲ ಸದಾ ಇದೆ ಅನ್ನುವಂಥದ್ದನ್ನ ಮಣ್ಣಿನ ಮಗ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಇವತ್ತು ಬೆಂಬಲವನ್ನು ಸೂಚಿಸಿದ್ದಾರೆ. ಯಾರು ಕೂಡ ತಮಿಳುನಾಡಿಗೆ ನೀರು ಬಿಡಬೇಕು ಅನ್ನುವಂತಹ ಮಾತುಗಳನ್ನು ಹೇಳ್ತಾ ಇಲ್ಲ. ಜೊತೆಗೆ ಕಾನೂನಾತ್ಮಕವಾಗಿ ನೀವೇನೇ ಒಳ್ಳೆ ಪ್ರಯತ್ನಗಳನ್ನು ಮಾಡಿದರೂ ಕೂಡ ಅದಕ್ಕೆ ನನ್ನ ಬೆಂಬಲ ಖಂಡಿತವಾಗಲೂ ಕೂಡ ಇದ್ದೇ ಇರುತ್ತೆ ಅನ್ನುವಂಥದ್ದು ಕೂಡ ಹೇಳ್ತಾ ಇದ್ರು. ಯಾಕಂದರೆ ಯಾವುದೇ ರೀತಿಯಾದಂತಹ ಮುಂದಿನ ತೊಂದರೆಗಳು ಆಗಬಾರ್ದು ಅನ್ನುವಂಥ ಲೆಕ್ಕಾಚಾರ ಇಟ್ಕೊಂಡೇ ಡಿ.ಕೆ. ಶಿವಕುಮಾರ್ ಅವರು ಇವತ್ತು ಸರ್ವಪಕ್ಷ ಸಭೆಯನ್ನು ಕರೆದಿದ್ರು. ಸರ್ವಪಕ್ಷ ಸಭೆಗೆ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರಿಗೂ ಕೂಡ ಆಹ್ವಾನವಿತ್ತು. ಜೊತೆಗೆ ಅವರಿಗೆ ಅನಾರೋಗ್ಯ, ಜೊತೆಗೆ ಬೇರೆ ಬೇರೆ ಒಂದು ವೈಯಕ್ತಿಕ ಕಾರಣಗಳು, ಹೀಗಾಗಿ ಅವರಿಗೆ ಇವತ್ತಿನ ಸಭೆಗೆ ಹಾಜರಾಗಲಿಕ್ಕೆ ಆಗಲಿಲ್ಲ ಅಂತ ಖುದ್ದಾಗಿ ಅವರೇ ಪತ್ರದಲ್ಲೂ ಕೂಡ ತಿಳಿಸಿದ್ದಾರೆ. ಜೊತೆಗೆ ನೀವು ಕಾನೂನಾತ್ಮಕವಾಗಿ ಏನಾದರೂ ಕ್ರಮಗಳನ್ನು ತೆಗೆದುಕೊಳ್ಳೋದಾದರೆ, ರೈತರ ಹಿತರಕ್ಷಣೆಯನ್ನು ನೀವು ಕಾಪಾಡೋದಾದರೆ ಖಂಡಿತವಾಗ್ಲೂ ಕೂಡ ನನ್ನ ಬೆಂಬಲ ಇದೆ ಅಂತ ಹೇಳ್ತಾ ಇದ್ರು. ಅಂದರೆ ಅದು ಪರೋಕ್ಷವಾಗಿ ನೀವು ಕಾನೂನಾತ್ಮಕವಾಗಿ ಹೋರಾಡಿ, ಅದೇನಾಗುತ್ತೆ ನೋಡೇ ಬಿಡೋಣ, ತಮಿಳುನಾಡು ಅವ್ರು ಕೇಳಿದ ತಕ್ಷಣ ನಾವು ನೀರು ಕೊಡಬೇಕು ಅಂತ ಏನೋ ಉದ್ದೇಶ ಇಲ್ಲ, ಈ ಥರ ಒಂದಿಷ್ಟು ಅರ್ಥದಲ್ಲಿ ಮಾಜಿ ಪ್ರಧಾನಿಗಳು ಹೇಳಿದರು. ಯಾಕಂದರೆ ಮಾಜಿ ಪ್ರಧಾನಿಯವರು ಅಂದರೆ ಅತ್ಯಂತ ಹಿರಿಯ ರಾಜಕಾರಣಿ, ರಾಜಕೀಯ ಭೀಷ್ಮ, ಇವರ ಒಂದು ಗರಡಿಯಲ್ಲಿ ಸಾಕಷ್ಟು ಜನ ಪಳಗ್ದವರು. ಯಾಕಂದರೆ ಇಂಥ ಕಾವೇರಿ ಹೋರಾಟಗಳನ್ನು ಸಾಕಷ್ಟು ನೋಡಿದಂಥವರು, ರಾಜ್ಯದ ಮುಖ್ಯಮಂತ್ರಿ ಆಗಿದ್ದರು, ದೇಶದ ಪ್ರಧಾನಿಯಾಗಿದ್ದರು. ದೇವೇಗೌಡರು ಕೂಡ ಈ ಕಾವೇರಿ ವಿಚಾರದಲ್ಲಿ ಸಾಕಷ್ಟು ಹೋರಾಟಗಳನ್ನು ಮಾಡಿದ್ದಾರೆ. ಹಾಗಾಗಿ ಅವರಿಗೆ ಈ ಕಾವೇರಿ ಈ ವಿವಾದಗಳು ಇವರಿಗೇನು ಹೊಸತೇನಲ್ಲ. ಹಾಗಾಗಿನೇ ಅವರು ಎಲ್ಲವನ್ನೂ ಸವಿವರವಾಗಿ ಪತ್ರದಲ್ಲಿ ತಿಳಿಸಿದ್ದಾರೆ. ಕಾನೂನಾತ್ಮಕವಾಗಿ ನಾವು ಹೋರಾಟ ಮಾಡೋಣ ಅಂತ. ಯಾಕಂದರೆ ಅವರು ಕೂಡ ಕಾನೂನಾತ್ಮಕವಾಗಿ ಹೋರಾಟ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಸುಪ್ರೀಂ ಕೋರ್ಟ್ ಕದ ತಟ್ಟಲಿಕ್ಕೆ ಮುಂದಾಗಿದ್ದಾರೆ. ನಾವ್ಯಾಕೆ ಹೋರಾಡಬಾರ್ದು? ಹೋರಾಟ ಮಾಡಿದ್ರೇ ಅಲ್ವಾ ಒಂದು ಪ್ರತಿಫಲ ಸಿಗೋದು. ಹಾಗಾಗಿ ಅವರು ಹೋರಾಡಲಿ, ನಾವು ಹೋರಾಟ ಮಾಡೋಣ. ಇಲ್ಲಿಯ ಸದ್ಯದ ಪರಿಸ್ಥಿತಿ ಏನಾಗಿದೆ ಅನ್ನುವಂಥದ್ದನ್ನ ನಾವು ಅವರಿಗೆ ಮನವರಿಕೆ ಮಾಡಿ ತಿಳಿಸೋಣ. ಇನ್ನು CWMA ಅಥವಾ CWRC ಆದೇಶ ಕೊಟ್ಟ ತಕ್ಷಣವೇ ನಾವು ನೀರು ಬಿಡಬೇಕಂತೆಲ್ಲ, ನಮಗೆ ಇನ್ನೊಂದು ಆಪ್ಷನ್ ಇದೆ, ಸುಪ್ರೀಂ ಕೋರ್ಟಿಗೆ ಹೋಗುವಂಥ ಒಂದು ಆಪ್ಷನ್ ಇದೆ. ಜೊತೆಗೆ ನಾವು ಎಲ್ಲವೂ ಕೂಡ ನಾವು ಸಹಿಸ್ಕೊಂಡು ಬಂದಿದ್ದೀವಲ್ಲ ಇಷ್ಟು ದಿವಸ, ಅಥವಾ ನೀರು ಅವ್ರಿಗೇನು ಬಿಡದೇ ಇಲ್ಲ, ನಾವು ನೀರು ಕೂಡ ಕೊಡ್ತಾ ಇದ್ದೀವಲ್ವ, ಎಲ್ಲ ಗೊತ್ತಿರುವಂಥ ವಿಚಾರನೇ. ಹಾಗಾಗಿ ದೇವೇಗೌಡರು ಕೂಡ ಇಂಥ ಸಮಸ್ಯೆಗಳನ್ನು ಎದುರಿಸಿದ್ರು. ಅವರು ಈ ಹಿಂದೆನೂ ಕೂಡ ಅವರು ಕೂಡ ರಾಜ್ಯದ ಮುಖ್ಯಮಂತ್ರಿಯಾಗಿ, ದೇಶದ ಪ್ರಧಾನಿಯಾಗಿ ಕಾವೇರಿ ವಿವಾದವನ್ನು ಬಹಳ
ಒಂದು ಸಂಕಷ್ಟದ ಪರಿಸ್ಥಿತಿಯಲ್ಲೂ ಕೂಡ ಅದನ್ನು ಬಹಳ ಚೆನ್ನಾಗಿ ನಿಭಾಯಿಸಿದ್ರು. ಹಾಗಾಗಿ ಈ ಸಂಕಷ್ಟ ಅನ್ನುವಂಥದ್ದು ಮತ್ತೆ 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 ರಾಜ್ಯಕ್ಕೆ ಕಾಡ್ತಾನೆ ಇರ್ತದೆ. ಅವ್ರು ಕಾಲು ಕೆರ್ಕೊಂಡು ಕಾವೇರಿ ವಿಚಾರದಲ್ಲಿ ಜಗಳಕ್ಕೆ ಬರ್ತಾನೆ ಇರ್ತಾರೆ. ಹಾಗಾಗಿ ಕಾನೂನಾತ್ಮಕವಾಗಿ ಹೋರಾಡೋಣ ಅನ್ನುವಂತಹ ಒಂದು ಅರ್ಥದಲ್ಲಿ ಇವತ್ತು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಡಿ ಕೆ ಶಿವಕುಮಾರ್ಗೆ ಪತ್ರವನ್ನು ಬರೆದು ಆಗ್ರಹಿಸಿದ್ದಾರೆ.